ರಾಣೆಬೆನ್ನೂರಿನಲ್ಲಿ ನಿನ್ನೆ ಸುರಿದ ಗುಡುಗು ಸಹಿತ ಮಳೆ, ಸಿಡಿಲಿಗೆ ಬಲಿಯಾದ 10 ಕುರಿಗಳು. ರಾಣೆಬೆನ್ನೂರು ನಗರದ ಹೊರವಲಯದ ಬೆನಕನಕೊಂಡ ರಸ್ತೆಯ ಹೊಲದಲ್ಲಿ ಸಿಡಿಲಿಗೆ ಕುರಿಗಳು ಬಲಿ. ಭಾರಿ ಮಳೆಗೆ ಕೊಚ್ಚಿ ಹೋದ ಕುರಿಮರಿಗಳು, ಕುರಿಗಾಯಿಗಳ ಬದುಕು ಬೀದಿಗೆ. ನಿನ್ನೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಸುರಿದಂತ ಅಕಾಲಿಕ ಮಳೆಯಿಂದಾಗಿ ಕುರಿಗಾಯಿಗಳ ಬದುಕೀಗ ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ. ನಾನೀಗ ರಾಣೆಬೆನ್ನೂರು ತಾಲೂಕಿನ ಈ ಬೆನಕನಕೊಂಡ ರಸ್ತೆಯಲ್ಲಿರುವಂತಹ ಕುರಿಗಾಯಿಗಳ ಅಡ್ಡದ ಕಡೆ ಇದ್ದೀನಿ. ಏನಿವತ್ತು ನಿನ್ನೆ ಏನು ಸಿಡಿಲು ಗುಡುಗು ಸಹಿತ ಭಾರಿ ಮಳೆ ನಿನ್ನೆ ರಾತ್ರಿ ಏನು ಸುರಿತು. ನಗರದಲ್ಲಿ ಅಷ್ಟೇ ಅಲ್ಲ, ನಗರದ ಹೊರಭಾಗದಲ್ಲಿ ಏನಿವ ಕುರಿಗಾಯಿಗಳು ಹೊಲಗದ್ದೆಗಳಲ್ಲಿ ತಮ್ಮ ಟೆಂಟನ್ನು ಹಾಕೊಂಡು ವಾಸವನ್ನ ಮಾಡ್ತಾ ಇದ್ರು. ಅವರ ಕುರಿಗಳಿಗೆ ಸರಿಸುಮಾರು 10 ಕುರಿಗಳಿಗೀಗ ಸಿಡಿಲು ತಾಗಿ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತದ್ದು ನೋಡಬಹುದು. ನಾನೀಗ ನನ್ನ ಬಲಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ನೆನ್ನೆ ಸುರಿದಂತಹ ಈ ಗುಡುಗು ಸಹಿತ ಮಳೆಗೆ ಈ ಮೂಕ ಪ್ರಾಣಿಗಳು ಕೆಸರಲ್ಲಿ ಸಿಲುಕಿ ಒದ್ದಾಡಿ ಸಾವನ್ನಪ್ಪಿರುವಂತದ್ದು. ಇದೀಗ ಇವುಗಳನ್ನೇ ನಂಬಿಕೊಂಡು ಬದುಕಿರುವಂತಹ ಕುರಿಗಾಯಿಗಳ ಬದುಕೀಗ ಅಕ್ಷರಶಃ ಬೀದಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ತಕ್ಷಣವೇ ಇವರ ಈ ಮನವಿಗೆ ಸ್ಪಂದನೆಯನ್ನ ಕೊಟ್ಟು ತಕ್ಷಣವೇ ಪರಿಹಾರವನ್ನ ಸೂಚಿಸಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಈ ಹೊಲಭಾಗಗಳಲ್ಲಿ ಮಳೆಗಾಲದಲ್ಲಿ ಬದುಕುವಂಥದ್ದು ಬದುಕು ಅತ್ಯಂತ ಕಷ್ಟಕರವಾಗಿರುವಂತಹ ಬದುಕಾಗಿರ್ತದೆ. ಅದರಲ್ಲೂ ಈ ಕುರಿಗಳನ್ನೇ ನಂಬಿಕೊಂಡು ಬದುಕಿರುವಂತಹ ಕುರಿಗಾಯಿಗಳ ಬದುಕೀಗ ಅಕ್ಷರಶಃ ನಲಗಿದೆ. ಬನ್ನೀಗ ನಾನು ಅವ್ರನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ. ಬಸನಗೌಡ್ರ ಅಂತ ನನ್ನ ಹೆಸರು ಮಂಜುನಾಥ್ ಬಸನಗೌಡ್ರ ಅಂತ. ನಿನ್ನೆ ಸಾಯಂಕಾಲ 7 ಗಂಟೆಯಿಂದ ಹಿಡಿದು 10:30 ಮಟ್ಟ ಮಳೆ ಜೋರಾಯ್ತು ರೀ. ಮಳೆ ಜೋರಾಗಿದ್ದಕ್ಕೆ ಮಳೆಯಲ್ಲಿ ಎಲ್ಲ ಸಿಡಿಲು ಗುಡುಗಿ ಮಿಂಚಿಗೆ ಬಂದು ಒಂದು 10 ಕುರಿಗಳು ಸಿಡಿಲು ತಾಕಿ ಸತ್ತಿದವು. ಇನ್ನು ಉಳ್ಕಿದ ಕುರಿ ಗಾಯಗೊಂಡಿದ್ದವು. ಸಣ್ಣ ಮರಿ ಓಸ ತೆಲ್ಕೊಂಡು ಹೋಗ್ಯವ್ರಿ, 15 ಮರಿ ತೆಲ್ಕೊಂಡು ಹೋಗ್ಯವ್ರಿ. ಇನ್ನೂ ಒಂದಿಷ್ಟು ಕುರಿ ಗಾಯಗೊಂಡು ಒದ್ದಾಡಕತ್ತಾವು. ಇಲ್ಲಿ ನಮಗೇನಾರ ಪರಿಹಾರ ಬೇಕಂತ ನಾವು ಸರ್ಕಾರದಿಂದ ಮನವಿ ಮಾಡ್ಕೊತ ಇದ್ದೀವಿ. ಕೋಳಿವಾಡ ಪ್ರಕಾಶ್ ಸರ್ ಬಂದು ಈಗಾಗಲೇ ನೋಡ್ಕೊಂಡು ಹೋಗಿದ್ದಾರೆ. ನಾನು ಸಹಕಾರ ನೀಡ್ತೇನೆ ಅಂತ ಅಂತಾರೆ. ಈಗ ಅಧ್ಯಕ್ಷರು ಸಿದ್ದಣ್ಣವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಹನುಮಂತಣ್ಣ ಮೇಲರ್ ಉಚ್ಚಾನರು ಕೂಡ ಅಧ್ಯಕ್ಷರಾಗಿ ಅಂತಾರೆ, ಅವರು ಬಂದು ನಿಂತಿದ್ದಾರೆ. ಇವರಿಗೆಲ್ಲ ಮನವಿ ಮಾಡಿ ಕೇಳ್ಕೊತ ಇದ್ದೇವೆ. ನಾವು ಬಡವರು ಏನಾರ ಸಹಾಯನ ಮಾಡ್ಬೇಕಂತ ಕೇಳ್ಕೊತ ಇದ್ದೀವಿ. ರಾತ್ರಿ ಎಲ್ಲ ಮಳೆಗೆ ಗುಡುಗಿ ಸಿಡ್ಲಿಗೆ ಬಲಿಯಾದಂಥ ಕುರಿಗಳು ಇವು. ನೀರಾಗ ತೇಲಿ ಹೋದಂಥ ಮರಿಗಳು ಮತ್ತು ಸಿಕ್ಕಲ ಮರಿಗಳು ಈಗ ಸಿಡ್ಲಿ ನೋಡ್ತಕ್ಕ ಎಲ್ಲ ಗಾಯಗೊಂಡ್ರ ಮರಿಗಳು ಅದಾವು. ಅವೆಲ್ಲ ತೋರಿಸ್ತಾವ್ರಿ. ಈಗ ನಮಗೆ ಪರಿಹಾರನ ದೊರಕಿಸ್ಕೊಡ್ಬೇಕಂತ ಕೇಳ್ಕೊಂತ